ಸೇಲ್ಸಲ್ಲಿ ಈ 5 ವರ್ಡ್ಸ್ನ ಯಾವತ್ತೂ ಯೂಸ್ ಮಾಡಬೇಡಿ. ಫಸ್ಟ್ ಒನ್, ಟ್ರಸ್ಟ್ ಮೀ ಅಂತ ನೀವು ಯಾವತ್ತೂ ಯೂಸ್ ಮಾಡಲೇಬೇಡಿ. ಯಾಕಂದರೆ ಟ್ರಸ್ಟ್ನ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಅದನ್ನು ನಾವು ಅರ್ನ್ ಮಾಡಬೇಕು. ಟ್ರಸ್ಟ್ ಮೀ ಅಂತ ಹೇಳಿದ್ರೆ ನೀವು ಇನ್ಸಿನ್ಸಿಯರ್ ಅಥವಾ ಓವರ್ ಸೆಲ್ಲಿಂಗ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ಬೋದು. ನಂಬರ್ 2, ಟ್ರೈ ಅಂತ ಹೇಳಬೇಡಿ. ಟ್ರೈ ಅಂತ ಯೂಸ್ ಮಾಡಿದ್ರೆ ನೀವು ಫೇಲ್ ಆಗ್ಬೋದು ಅನ್ನೋ ಫೀಲಿಂಗ್ ಬರ್ಬೋದು. ಅದ್ರ ಬದಲು ಎಕ್ಸ್ಪ್ಲೋರ್ ಅಂತ ಹೇಳಿ. ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಅಂತ ಹೇಳಿದ್ರೆ ಇದು ಒಂದು ಗ್ರೋತ್ ಆಪರ್ಚುನಿಟಿ ಅಂತ ಫೀಲ್ ಆಗುತ್ತೆ. ನಂಬರ್ 3, ಬೈ ನೌ ಅಂತ ಹೇಳಬೇಡಿ. ಅದ್ರ ಬದಲು ಲಿಮಿಟೆಡ್ ಕ್ವಾಂಟಿಟಿ ಅಂತ ಹೇಳಿ. ಇದು ಅರ್ಜೆನ್ಸಿನ ಕ್ರಿಯೇಟ್ ಮಾಡಿ ಕಸ್ಟಮರ್ ಡಿಸಿಷನ್ಸ್ ನ ಫಾಸ್ಟ್ ಆಗಿ ತಗೊಳಕ್ಕೆ ಹೆಲ್ಪ್ ಮಾಡುತ್ತೆ. ಫೋರ್ತ್ ಒನ್, ಎಕ್ಸ್ಪೆನ್ಸಿವ್ ಅಂತ ಹೇಳಲೇಬೇಡಿ. ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಪ್ರಾಡಕ್ಟ್ ಓವರ್ ಪ್ರೈಸ್ ಅಂತ ಫೀಲ್ ಆಗುತ್ತೆ. ಅದ್ರ ಬದಲು ಪ್ರೀಮಿಯಂ ಅಂತ ಯೂಸ್ ಮಾಡಿದ್ರೆ ಪ್ರಾಡಕ್ಟ್ಗೆ ತುಂಬಾ ವ್ಯಾಲ್ಯೂ ಇದೆ ಅಂತ ಫೀಲ್ ಆಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಒನ್, ಚೀಪ್ ಅಂತ ಮಾತ್ರ ಹೇಳಬೇಡಿ. ಚೀಪ್ ಅಂತ ಹೇಳಿದ್ರೆ ಲೋ ಕ್ವಾಲಿಟಿ ಅಂತ ಫೀಲ್ ಆಗುತ್ತೆ. ಅದ್ರ ಬದಲು ಅಫೋರ್ಡಬಲ್ ಅಂತ ಹೇಳಿ. ಅಫೋರ್ಡಬಲ್ ಅಂತ ಹೇಳಿದ್ರೆ ಅವ್ರು ಅದನ್ನ ಪೇ ಮಾಡ್ಬೋದು ಅಂತ ಫೀಲ್ ಆಗುತ್ತೆ. ಇದು ಸ್ಮಾಲ್ ಚೇಂಜಸ್ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಇದು ಕಸ್ಟಮರ್ಸ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಯಾಕಂದ್ರೆ ವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ವರ್ಡ್ಸ್ನ ಯೂಸ್ ಮಾಡಿ, ಡಿಫ್ರೆನ್ಸಸ್ ನಿಮಗೆ ಗೊತ್ತಾಗುತ್ತೆ.